ಕನ್ನಡ ಶಾಲೆಗಳನ್ನು ಬೆಳೆಸಿ ಎಂಬ ದಿಕ್ಕಿನಲ್ಲಿ ನಡೀತಕ್ಕಂಥ ಈ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕನ್ನಡ ಪರ ಸಂಘಟನೆಗಳ ಶ್ರೀಯುತ ಶಶಿಕಿರಣ್ ಅವರೇ, ಮೊಹಮ್ಮದ್ ಕುಬ್ರಾಲ್ ಅವರೇ, ಉನೇಶ್ ಅವರೇ, ಜ್ಞಾನೇಶ್ ಅವರು ಮಾತಾಡಿದ ಮೇಲೆ ನನಗೆ ಸ್ವಲ್ಪ ಇದರ ಒಳ ಅರಿವು ಗೊತ್ತಾಯಿತು ಏನಿದೆ ಹೋರಾಟ ಅಂಥೇಳಿ. ಕಾರಣ ಭಾಳ ವಿಶೇಷವಾಗಿ ಇದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ರಾಜ್ಯದ ಅಧ್ಯಕ್ಷರಾದವರು ಹರಿಕೃಷ್ಣ ಪುನರೂರವರು ಇಲ್ಲಿದ್ದಾರೆ ವೇದಿಕೆಯಲ್ಲಿ. ಅವರು ಭಾಳ ದೊಡ್ಡದಾಗಿ ಕನ್ನಡದ ಬಗ್ಗೆ ಹೆಚ್ಚು ಅಧ್ಯಯನವನ್ನು ಮಾಡಿರ್ತಕ್ಕಂಥವ್ರು. ಮಾತ್ರವಲ್ಲ, ಒಬ್ಬ ಇದು ಮುಸುಂಬಿ ಮತ್ತು ಕಿತ್ತಾಳೆ ಹಣ್ಣು ಮಾರಾಟ ಮಾಡಿ ಕನ್ನಡ ಶಾಲೆಯನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ, ರಾಷ್ಟ್ರ ಪ್ರಶಸ್ತಿ ಪಡೆದಿರ್ತಕ್ಕಂಥ, ಮಾತ್ರವಲ್ಲ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ, ಇನ್ನು ಮುಂದೆ ಯಾರು ಈ ಜಿಲ್ಲೆಯಲ್ಲಿ ಅಂಥವ್ರು ಪಡಿತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಹರೇಕಳ ಹಾಜಬ್ಬ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರಿಗೆ ನನ್ನ ಗೌರವವನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಕನ್ನಡ ಪರ ಹೋರಾಟಗಳು ಸಂಘಟನೆಗಳು ಭಾಳಷ್ಟಿದೆ. ನನಗೆ ಇಲ್ಲಿ ಕೂತ್ಕೊಂಡಾಗ ನನಗೇನು ಅರ್ಥ ಆಗಲಿಲ್ಲ. ಕಾರಣ ನಾನು ಕೂಡ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಲ್ತವ. ಆದರೆ ನಾವು ಇಷ್ಟು ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಅಥವಾ ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದ್ದಿದ್ರೆ ಅದು ಕನ್ನಡ. ನಮ್ಮ ಕನ್ನಡದ ಮಾತಿನಿಂದಾಗಿ, ಕನ್ನಡದ ದಾಟಿಯಿಂದಾಗಿ, ಕನ್ನಡದ ಒಂದು ಸಂಸ್ಕೃತಿಯಿಂದಾಗಿ ಈ ಒಂದು ಮಟ್ಟಕ್ಕೆ ರಾಜ್ಯದಲ್ಲಿ ನಾನು ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಎಂಬುದು ನನ್ನ ನಂಬಿಕೆ. ಆದರೂ ಕೂಡ ಕರಾವಳಿಯಲ್ಲಿ ಉದ್ದಕ್ಕೂ ಇರತಕ್ಕಂಥ ಕನ್ನಡ ಶಾಲೆಗಳು ಮುಚ್ತಾ ಇದೆ. ಇದರ ನೋವು ನಮಗಿದೆ, ಅದರ ಅರಿವು ಇದೆ. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿಗೆ, ಉಡುಪಿ ಜಿಲ್ಲಾ ಪಂಚಾಯಿತಿಗೆ ಆಯ್ಕೆಯಾಗಿ ವಿವಿಧ ಶಿಕ್ಷಣ ಸ್ಥಾಯಿ ಸಮಿತಿಯಲ್ಲಿ ಕೆಲಸ ಮಾಡಿ ಅನುಭವ ಇದೆ. ಇದಕ್ಕೇನು ಕಾರಣ ಅಂತೇಳಿ ಕೂಡ ಅದರ ಅರ್ಥನೂ ಕೂಡ ನನಗಿದೆ. ಕಾರಣ ಇಲ್ಲಿ ಶಿಕ್ಷಣ ತಜ್ಞರಿದ್ದಾರೆ, ಭಾಸ್ಕರ್ ಶೆಟ್ಟಿಯವರಂತ ಅಥವಾ ಡಾಕ್ಟರ್ ನಮ್ಮ ಕುಲಾಲ್ ಅವರಂತ, ಇನ್ನಿತರ ಹಲವಾರು ಜನ ಶಿಕ್ಷಣ ತಜ್ಞರಿದ್ದಾರೆ. ಮತ್ತು ನಮ್ಮ ಹೇಮನಾಥ್ ಶೆಟ್ಟಿಯವರ ಶ್ರೀಮತಿಯವರು ಕೂಡ ಈ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದು. ಕಾರಣ ನಾನು ಜಿಲ್ಲಾ ಪಂಚಾಯತನ್ನು ಯಾಕೆ ಉಲ್ಲೇಖ ಮಾಡಿದ್ದೆ ಅಂತೇಳಿದರೆ, ಈ ಎಲ್ಲ ಶಾಲೆಗಳು ನಡೀತಕ್ಕಂಥದ್ದು ಜಿಲ್ಲಾ ಪಂಚಾಯತ್ಗಳ ನೇತೃತ್ವದಲ್ಲಿ. ಅಲ್ಲಿ ವಿವಿಧ ಅಧ್ಯಯನಗಳಿರ್ತದೆ. ಏಕೆ ಶಾಲೆ ಮುಚ್ತವೆ, ಶಾಲಾಭಿವೃದ್ಧಿ ಸಮಿತಿಗಳು ಯಾವ ರೀತಿಯಲ್ಲಿ ಇರಬೇಕು ಎಂಬುದರ ಬಗ್ಗೆ ಕೂಡ ಅದು ಚರ್ಚೆಗಳಾಗ್ತಾನೆ ಇರ್ತದೆ. ಶಾಸಕರು ಕೂಡ ಅಧ್ಯಕ್ಷರಾಗಿರ್ತಾರೆ ಅಥವಾ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಕೂಡ ಅಧ್ಯಕ್ಷರಾಗಿರ್ತಾರೆ. ಈ ಬಗ್ಗೆ ಹೆಚ್ಚು ಅಧ್ಯಯನಗಳನ್ನು ನಡೆಸತಕ್ಕಂಥ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ. ಕಾರಣ ಅವಿಭಜಿತ ಜಿಲ್ಲೆ ಶಿಕ್ಷಣದ ಶೈಕ್ಷಣಿಕ ಹಬ್ಬ ಆಗಿದೆ. ಈ ಜಿಲ್ಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದು ಮೇಲೆ ಬರಲಿಕ್ಕೆ ಕಾರಣ ಇಲ್ಲಿಯ ಶಿಕ್ಷಣ ಪ್ರೇಮಿಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಕೂಡ. ಅದರ ಬಗ್ಗೆ ನಾವು ಯಾವುದೇ ರೀತಿಯ ಚಕಾರ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವರೆಲ್ಲರೂ ಕಲಿತವರು ಕನ್ನಡದಲ್ಲೂ ಕಲಿತವರಿದ್ದಾರೆ, ಇಂಗ್ಲೀಷ್ನಲ್ಲೂ ಕಲಿತಕ್ಕಂಥವ್ರು ಇದ್ದಾರೆ, ಬೇರೆ ಭಾಷೆಯಲ್ಲಿ ಕಲಿತಕ್ಕಂಥವ್ರು ಇದ್ದಾರೆ. ನಾನು ಶಿಕ್ಷಣ ಸ್ಥಾಯಿ ಸಮಿತಿಯಲ್ಲಿದ್ದಾಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 25 ಉರ್ದು ಶಾಲೆಗಳು, 25 ಹೈಸ್ಕೂಲ್ಗಳು ಕೂಡ ಇತ್ತು. ಅದು ಕೂಡ ಕನ್ನಡದೊಟ್ಟಿಗೆ ಮುಕ್ತಾಯ ಆಗ್ತಾ ಇದೆ. ಇದು ಕೂಡ ನಮಗೊಂದು ರೀತಿ ಖೇದ ಆಗ್ತಾ ಇದೆ. ಇದರ ಬಗ್ಗೆ ಕೂಡ ನೋವಿದೆ. ಆದರೆ ಈ ಅಭಿಯಾನಕ್ಕೆ ಜಾಗೃತರಾಗಬೇಕಾಗಿದೆ. ಇದರಲ್ಲಿ ಯಾವುದೇ ರೀತಿಯ ಬ್ಲ್ಯಾಕ್ ಮೇಲ್ ತಂತ್ರಗಳು ಕೂಡ ಇರಬಾರ್ದಾಗಿದೆ. ಕಾರಣ ಇವತ್ತು ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಎಂಬ ಮನಸ್ಸು ಭಾವನೆ ಜನರಲ್ಲೂ ಕೂಡ ಮೂಡಬಾರ್ದಾಗಿದೆ. ವಿವಿಧ ಶಿಕ್ಷಣ ಸಂಸ್ಥೆಯಲ್ಲೂ ಕೂಡ ಅದು ಬರಬಾರ್ದಾಗಿದೆ. ಕಾರಣ ಅದೊಂದು ದಕ್ಷತೆಯಿಂದ, ಅದೊಂದು ಪ್ರಾಮಾಣಿಕತೆಯಿಂದ ಆ ಅಧ್ಯಯನಗಳು ಎಲ್ಲಿ ನಡೀಬೇಕು ಅಂತ ಹೇಳಿದರೆ, ನಾನು ಬೇರೆ ಟಿ ವಿ ಅಥವಾ ಯಾವುದು ನಮ್ಮ ಸೋಷಲ್ ಮಾಧ್ಯಮಗಳಲ್ಲಿ ನೋಡಿದೆ ಅವರು ಈ ಸಂಘಟನೆಯವರು ಮಾಡಿದಂಥ ಕೆಲಸಗಳನ್ನು. ಕಾರಣ ಕೆಲವು ಶಾಲೆಗಳಿಗೆ ಬಣ್ಣ ಹಚ್ಚಿದ್ದಾರೆ, ಕೆಲವು ಶಾಲೆಗಳ ಹಂಚುವುದನ್ನು ಅವರೇ ಸ್ವತಃ ಹಾಕಿದ್ದಾರೆ. ವಿವಿಧ ಶಾಲೆಗಳಲ್ಲಿ ಯಾರೆಲ್ಲ ಶಿಕ್ಷಣಕ್ಕೆ ತೊಂದರೆಯಲ್ಲಿದ್ದಾರೆ ಅದಕ್ಕೆಲ್ಲ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರೇ ಹೇಳಿದ್ರು ಸುಮಾರು 25 ರಿಂದ 50 ಲಕ್ಷ ರೂಪಾಯಿ ಕಳೆದ 10 ವರ್ಷದಲ್ಲಿ ಖರ್ಚು ಕೂಡ ಮಾಡಿದ್ದಾರೆ. ಇವತ್ತು ನಮ್ಮ ಹತ್ರ ಇರ್ತಕ್ಕಂಥದ್ದು ಸರ್ವ ಶಿಕ್ಷಾ ಅಭಿಯಾನದ ಬಗ್ಗೆ ಮಾನ್ಯ ಮಾಜಿ ಸಚಿವರು, ಈ ಜಿಲ್ಲೆಯ ಹಿರಿಯ ರಾಜಕೀಯ ಮುಖಂಡರು ಹೇಳಿದ್ದಾರೆ. ಶಿಕ್ಷಣ ಎಲ್ಲರ ಹಕ್ಕು. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇದೆ, ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಇದೆ, ರೈಟ್ ಟು ಫುಡ್ ಆ್ಯಕ್ಟ್ ನಮಗೆ ಬಂದಿದೆ. ಇದೆಲ್ಲವೂ ಕೂಡ ನಮ್ಮ ಕಾನೂನಿನಲ್ಲಿ ನಮಗೆ ಸೊಕ್ಕಿರ್ತಕ್ಕಂಥದ್ದು. ಶಿಕ್ಷಣ
ಯಾವ ರೀತಿಯ ಗುಣಮಟ್ಟದಲ್ಲಿರಬೇಕು, ಶಿಕ್ಷಣ ಯಾವ ಮಟ್ಟಕ್ಕೆ ಬಡವರಿಗೂ ಕೂಡ ಮೂಡ್ತಕ್ಕಂಥ ದಿಕ್ಕಿನಲ್ಲಿರಬೇಕು. ನಮ್ಮಲ್ಲಿ ತಾರತಮ್ಯಗಳ ಹೋಗಲಾಡಿಸುವಿಕೆಗೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ, ಇಂಗ್ಲೀಷಿನ ಜೊತೆಯಲ್ಲಿ ಕನ್ನಡವನ್ನು ಯಾವ ರೀತಿಯಲ್ಲಿ ಸೇರಿಸಿ ಅದನ್ನು ಉಳಿಸಬಹುದಾಗಿದೆ. ನಮ್ಮಲ್ಲಿ ಕನ್ನಡ ಕಾವಲು ಸಮಿತಿ ಇದೆ, ಕನ್ನಡಕ್ಕೆ ಬೇಕಾಗಿರ್ತಕ್ಕಂಥ ಕ್ಯಾಬಿನೆಟ್ ಸ್ಥಾನಮಾನವನ್ನು ಹೊಂದಿರತಕ್ಕಂಥ ಇಲಾಖೆ ಕೂಡ ಇದೆ. ಅದರ ಡಾಕ್ಟರ್ ಬಿಳಿಬೆಳೆಯವರು ಕೂಡ ಅದನ್ನು ಬಹಳ ಅರ್ಥಪೂರ್ಣವಾಗಿ ರಾಜ್ಯದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಒಂದು ಮಾತನ್ನು ಜಾನೀಶ್ ಅವರು ಹೇಳಿದರು, ಸಿದ್ದರಾಮಯ್ಯನವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದಾಗ ದೊಡ್ಡ ಕೆಲಸವನ್ನು ರಾಜ್ಯಕ್ಕೆ ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ. ಇವತ್ತು ಕೂಡ ಅದೇ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸಲಿಕ್ಕೆ ಮೂರು ಜನ ವಿದ್ಯಾರ್ಥಿಗಳಿದ್ದರೂ ಕೂಡ ಆ ಶಾಲೆಗೆ ಶಿಕ್ಷಕರನ್ನು ಅಲ್ಲಿಂದ ವರ್ಗಾವಣೆ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡ್ತಾ ಇಲ್ಲ. ಈ ಕೆಲಸವನ್ನು ಕೂಡ ಈಗಾಗಲೇ ಅವರು ಜ್ಞಾನೇಶ್ ಅವರು ಬಹಳ ಜನ ಶಿಕ್ಷಣ ಸಚಿವರನ್ನು, ಮಧು ಬಂಗಾರಪ್ಪನವರನ್ನು, ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳನ್ನು ತಾವು ಭೇಟಿಯನ್ನು ಮಾಡಿದ್ದೀವಿ. ಇದಕ್ಕೆ ನನ್ನ ದೃಷ್ಟಿಯಲ್ಲಿ ನೀವೇ ಒಂದು ಅಧ್ಯಯನವನ್ನು ಮಾಡಿ, ನಮ್ಮ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ನಮ್ಮ ಭಾಸ್ಕರ್ ಶೆಟ್ಟಿ ಅವರಿದ್ದಾರೆ, ಅವರ ಇಡೀ ಜೀವನ ಶಿಕ್ಷಣಕ್ಕೆ ಅವರು ಮೀಸಲಾಗಿಟ್ಟಿದ್ರು. ಶುರುವಾದಲ್ಲಿ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪದವಿ ಪೂರ್ವ ಕಾಲೇಜಿನ ತನಕ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಆದ್ದರಿಂದ ಅವರೆಲ್ಲ ಶಿಕ್ಷಣದ ತಜ್ಞರು. ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನು ಉಳಿಸಬೇಕಾಗಿದ್ದರೆ ಏನೆಲ್ಲ ನಿಯಮಗಳನ್ನು ನಾವು ಜಾರಿಗೆ ತಂದು ಸರ್ಕಾರಕ್ಕೆ ಅದನ್ನು ಕೊಟ್ಟು ಸರ್ಕಾರದಿಂದ ಅದನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡಬಹುದಾಗಿದೆ ಎಂಬುದರ ಬಗ್ಗೆ ಕೂಡ ನಾವು ಆಲೋಚನೆಯನ್ನು ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಮಾತ್ರವಲ್ಲ, ಈ ಒಂದು ಸಂಘಟನೆ ಇವತ್ತು ಮಾಡಿದ ಕೆಲಸ ಬಹಳ ಒಂದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಇಲ್ಲಿ ನಾನು ಕಂಡ ಹಾಗೆ ನಾನು ಇಷ್ಟೊತ್ತು ಕೂತ್ಕೊಳ್ಬೇಕಾಗಿದ್ದರೆ ಅದು ಒಂದು ಕಾರಣ. ಬೆಳಿಗ್ಗೆ ನಾನು ಸುಳ್ಯದಲ್ಲಿದ್ದೆ, ಅಲ್ಲಿ ಒಂದು ಕನ್ನಡ 2 ಶಾಲೆಗಳನ್ನು ನೋಡಿದೆ. ಯಾವ ಆಂಗ್ಲ ಮಾಧ್ಯಮ ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೂ ಒಂದು ಉತ್ತಮ ಗುಣಮಟ್ಟ ಆ ಶಾಲೆಗಳಿದ್ದಿದೆ. ಈ ಜಿಲ್ಲೆಯಲ್ಲಿ ಇನ್ನೂ ಇದೆ. ಅದರರ್ಥ ನಮ್ಮ ಶಾಲಾಭಿವೃದ್ಧಿ ಸಮಿತಿಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿ ಜನರನ್ನ, ಪೋಷಕರನ್ನು ಜಾಗೃತಿಗೊಳಿಸಿ ಅಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಅವರದ್ದು ಕೂಡ ಜವಾಬ್ದಾರಿ ಇದೆ. ಒಂದು ಮಾತು ಉಲ್ಲೇಖ ಮಾಡಿದರು ನಮ್ಮ ನೌಫಾಲ್ ಅವರು, ಶಿಕ್ಷಕರನ್ನು ನೇಮಕಾತಿ ಮಾಡ್ತಾ ಇಲ್ಲ. ಇದು ಸತ್ಯವಾಗಿರ್ತಕ್ಕಂಥ ವಿಚಾರ, ನನಗೂ ಗೊತ್ತಿದೆ. ಯಾಕೆ ಮಾಡ್ತಾ ಇಲ್ಲ? ಶಿಕ್ಷಣ ಕನ್ನಡ ಪ್ರಾಥಮಿಕ ಶಾಲೆಗಳು, ಪ್ರೌಢಶಾಲೆಗಳು ಬಂದಾಗ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಲಿಕ್ಕೆ ಆಗ್ತದೆ? ಸರ್ಕಾರದ ವೆಚ್ಚವನ್ನು ಭರಿಸುವವರು ಯಾರು ಎಂಬುದರ ಬಗ್ಗೆ ಈ ಚರ್ಚೆಗಳು ಕೂಡ ಇದೆ. ಏನೇ ಇದ್ದರೂ ಕೂಡ ತಾವು ಇವತ್ತು ಮಾಡಿದಂಥ ಕೆಲಸದಿಂದ ಕನಿಷ್ಠ ಕರಾವಳಿ ಭಾಗದಲ್ಲಾದರೂ ಸ್ವಲ್ಪ ಜಾಗೃತಿ ಮೂಡಬಹುದು. ನಮ್ಮ ಶಾಲಾಭಿವೃದ್ಧಿ ಸಮಿತಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬಹುದು. ಅವರು ಹೆಚ್ಚು ಹೆಚ್ಚು ಮಕ್ಕಳನ್ನು ಕನ್ನಡ ಶಾಲೆಗೆ ಆಕರ್ಷಣೆ ಮಾಡಬೇಕಾಗಿದ್ದರೆ ಏನನ್ನು ಮಾಡಬಹುದು? ಸ್ವಲ್ಪ ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಇವತ್ತು ನಿಮ್ಮಿಂದ ಸಾಗಿದೆ. ಈ ಒಂದು ರಾಜ್ಯ ಸಮಾವೇಶದಿಂದಾಗಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಇವತ್ತು ನಡೆದಿದೆ ಅಂತೇಳಿ ನಾನಂತೂ ಭಾವಿಸ್ತೇನೆ. ಮಾತ್ರವಲ್ಲ, ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿ ನಾನು. ಇದನ್ನು ಭಾಗವಹಿಸುವುದರ ಮೂಲಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾಯರವರ ಮತ್ತು ನಮ್ಮ ನೆಚ್ಚಿನ ಕನ್ನಡ ಈ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಮಧು ಬಂಗಾರಪ್ಪನವರ ಶುಭಾಶಯಗಳನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಂಡು ನಿಮಗೆಲ್ಲರಿಗೆ ಒಳ್ಳೆಯದಾಗಲಿ. ನಿಮ್ಮ ಸಂಘಟನೆ ಅದು ಪ್ರಾಮಾಣಿಕತೆಯಿಂದ, ಒಂದು ದಕ್ಷತೆಯಿಂದ ಕನ್ನಡದ ಈ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿ ಬರಲಿ. ಅವರು ಕುವೆಂಪುರವರನ್ನ ಈ ನಾಟಿನಲ್ಲಿ ಮತ್ತಷ್ಟು ಕನ್ನಡದ ಬಾವುಟ ಎತ್ತಿ ಹಿಡಿತಕ್ಕಂಥ ಕೆಲಸ ನಡೆಯಲಿ ಅಂತೇಳಿ ಹಾರೈಸಿ ನಿಮ್ಗೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್.